ನಮಸ್ಕಾರ ಸ್ನೇಹಿತರೆ, ಆಲ್ ಇನ್ ಒನ್ ಸ್ಯಾಂಡಿ ಚಾನಲ್ಗೆ ಸ್ವಾಗತ. ಈಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನು ಬಂದಿದೆ ಅಂತ ಹೇಳಿದರೆ, ನಾವೆಲ್ಲರೂ ಮಾತಾಡ್ತಿರುವಂತೆ ಸೌಜನ್ಯ ಕೇಸ್ ದೇಶ ವಿದೇಶಗಳಲ್ಲಿ ಸುದ್ದಿ ಆಗ್ತಾ ಇತ್ತು. ನ್ಯಾಷನಲ್ ನ್ಯೂಸ್ಗಳು ಸುದ್ದಿ ಮಾಡ್ತಾ ಇದ್ರು. ಆದರೆ ನಮ್ಮ ಕೆಲವು ಕಚರಾ ಮಾಧ್ಯಮಗಳು, ನಮ್ಮ ಕನ್ನಡದ ಕಚರಾ ಮಾಧ್ಯಮಗಳು ಮಾಡ್ತಾ ಇರಲಿಲ್ಲ, ಕೆಲವು ನ್ಯೂಸ್ಗಳು ಮಾಡ್ತಾ ಇರಲಿಲ್ಲ, ಸೌಜನ್ಯ ಬಗ್ಗೆ ಮಾತಾಡಲಿಲ್ಲ. ನೂರಾರು ಶವಗಳನ್ನು ಹೂತಾಕಿರೋ ಬಗ್ಗೆ ಒಬ್ಬ ಬಂದು ನಮ್ಮ ಕೋರ್ಟಲ್ಲಿ, ಬೆಳ್ತಂಗಡಿ ಕೋರ್ಟಲ್ಲಿ ಬಂದು ಹೇಳಿದ್ರು. ನಮ್ಮ ಮಾಧ್ಯಮಗಳು ಸುಮ್ಮನೆ ಕೂತಿದ್ರು. ಆದರೆ ನ್ಯಾಷನಲ್ ನ್ಯೂಸ್ ಆಗಿರ್ಬೋದು, ಎಲ್ಲ ನ್ಯೂಸ್ ಆಗಿರ್ಬೋದು, ಕೇರಳ ನ್ಯೂಸ್ ಆಗಿರ್ಬೋದು, ನಮ್ಮ NDT TV, ಯಾವುದೇ ನ್ಯಾಷನಲ್ ನ್ಯೂಸ್ಗಳು ಕೂಡ ಹಿಂದಿ ಇಂಗ್ಲೀಷ್ ಚಾನಲ್ಗಳು ನ್ಯೂಸ್ ಮಾಡಿದೆ. ಆದರೆ ನಮ್ಮ ಕನ್ನಡ ನ್ಯೂಸ್ ಚಾನಲ್ಗಳು ಮಾಡಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಇವರಿಗೇನು ಬಂದಿರೋದು ರೋಗ ಇಲ್ಲ, ಸಣ್ಣ ಪುಟ್ಟ ವಿಷಯಗಳು, ದರ್ಶನ್ ವಿಷಯ ಆಗಿರ್ಬೋದು, ಅದನ್ನು ಈ ಒಂದು ವಾರ ಓಡಿಸಿದ್ರು. ಆದರೆ ಸೌಜನ್ಯ ಕೇಸ್ ಆಗಿರ್ಬೋದು, ಈ ನೂರಾರು ಶವಗಳನ್ನು ವ್ಯಕ್ತಿ ಹೂತಾಕಿದ್ದಾನಂತ ಬಂದು ಹೇಳಿದ್ರು ಕೋರ್ಟಲ್ಲಿ. ಇವರು ನ್ಯೂಸ್ಗಳು ಮಾಡಿಲ್ಲ. ಕೊನೆಗೂ ಇದ್ರ ಬಗ್ಗೆ ಎಲ್ಲರೂ ಒತ್ತಾಯ ಮಾಡ್ತಾ ಇದ್ರು, SIT ಆಗಬೇಕು, ಇದಕ್ಕೊಂದು SIT ಮಾಡಬೇಕು, ಮಾಡಿ ತನಿಖೆ ಮಾಡಬೇಕಂದ್ರೆ SIT ಅಂದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಮಾಡಬೇಕಂತ ಹೇಳಿದರು. ಅದೇ ಥರ ಈಗ ರಾಜ್ಯ ಸರ್ಕಾರ ನಿನ್ನೆ ಸಿದ್ದರಾಮಯ್ಯ SIT ಮಾಡಲ್ಲ, ಪೊಲೀಸ್ ಅವ್ರು ನೋಡ್ಕೊತಾರೆ ಅಂತ ಹೇಳಿದ್ರು. ಆದರೆ ಜನಗಳ ಒತ್ತಾಯ ಮೇರೆಗೆ ಇವಾಗ SITನ ರಚನೆ ಮಾಡಿದ್ದಾರೆ. ಈಗ SITನ ಜಾರಿಗೆ ಅದ್ರ ಮುಖಾಂತರ ತನಿಖೆ ಆಗುತ್ತೆ. ಈಗ ಯಾರು ಅಲ್ಲಿ ಏನು ಬಂದು ಹೇಳಿದ್ದಾನೆ ಕೋರ್ಟಲ್ಲಿ ನೂರಾರು ಶವಗಳನ್ನು ಹೂತಾಕಿರೋ ಬಗ್ಗೆ ಅವನ್ನ ಹಿಡ್ಕೊಂಡು ತನಿಖೆ ನಡೆಯುತ್ತೆ. ಇನ್ನು ಸದ್ಯದಲ್ಲಿ ಇದ್ರ ಬಗ್ಗೆ ಯಾರೆಲ್ಲ ನಿರಪರಾಧಿಗಳು ಅಂತ ಹೇಳ್ಕೊಂಡು ಸುತ್ತಾಡ್ಕೊಂಡು, ನಾವು ಮಾಡೇ ಇಲ್ಲ ಅಂತ ಹೇಳ್ಕೊಂಡು ಸುತ್ತಾಡಿದ್ದಾರೆ, ಅವರೆಲ್ಲ ಆಚೆ ಬರ್ತಾರೆ. ಈಗ ಅಪರಾಧಿ ಯಾರಿದ್ದಾರೆ ಅವ್ರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ನೋಡ್ತಾ ಇರಿ, ಇದು ಕೇಸ್ ಹಿಂಗೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದೆ, ಇದನ್ನು ತಪ್ಪಿಸ್ತಾರೆ ಈ ಕೇಸನ್ನು. ಆದರೆ 2025 ಅನ್ನೋದು ಹೆಂಗೆ ಬೇಕಾದರೆ ಏನು ಬೇಕು ಆಗದೆ ಇರೋದು ಆಗಬಾರ್ದು, ಎಲ್ಲ ಆಗಿದೆ. ನಮ್ಮ RCB ಟ್ರೋಫಿಗೆ 18 ವರ್ಷದಿಂದ ಗೆದ್ದಿಲ್ಲ, ಆದರೂ ಟ್ರೋಫಿ ಗೆದ್ದಿದೆ. ಇದೂ 14 ವರ್ಷದಿಂದ ನಡೀತಾ ಇದೆ. ಆದ್ರೂ ಇದ್ರ ಬಗ್ಗೆ ಒಂದು ಸಾಕ್ಷಿ ಇದ್ರೂ, ಅವರೇ ಮಾಡಿರೋ ಅಂತ ಗೊತ್ತಿದ್ರು ಅವ್ರನ್ನ ಏನು ಮಾಡೋಕ್ಕಾಗಲ್ಲ, ದುಡ್ಡಿನ ಪ್ರಾಬ್ಲಮ್. ಅದೇ 2025 ಆಗದಿರೋದು ಎಲ್ಲ ಆಗ್ತಾ ಇದೆ, ಆಗಬಾರ್ದು ಆಗದೆ ಇರೋದು ಎಲ್ಲನೂ ಆಗಿದೆ. ಇದನ್ನೊಂದು ಆಗೋಗ್ಬಿಡಲಿ. ಆ ಸೌಜನ್ಯಕ್ಕೆ ಆ ಶಕ್ತಿ ಇದನ್ನ ಬಿಡ್ತಾ ಇಲ್ಲ. ಕೇಸ್ ಮತ್ತೆ ಬರ್ತಾ ಇದೆ. ಇದು ಒಂದು ಒಳ್ಳೆಯ ರೀತಿಯಲ್ಲಿ ತನಿಖೆ ಆಗಿ, ಈ ತನಿಖೆ ಯಶಸ್ವಿ ಆಗಲಿ, ಆ ಸೌಜನ್ಯಕ್ಕೆ ನ್ಯಾಯ ಸಿಗಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು, ನ್ಯಾಯ ಸಿಕ್ಕಿ. ಧರ್ಮಸ್ಥಳಗೆ ಮಾತಾಡ್ತೀರಾ, ಧರ್ಮಸ್ಥಳ ಬಗ್ಗೆ ಮಾತಾಡ್ತೀರಾ ಅಂತ ಹೇಳ್ತೀರಾ. ಧರ್ಮಸ್ಥಳ ಬೆಳ್ತಂಗಡಿ ತಾಲೂಕು, ಧರ್ಮಸ್ಥಳ ಅನ್ನೋದು ಒಂದು ಊರು. ಧರ್ಮಸ್ಥಳ ಅಂದರೆ ಬರೀ ಟೆಂಪಲ್ ಒಂದೇ ಅಲ್ಲ, ಅದೊಂದು ಊರು, ಅದೊಂದು ವಿಲೇಜ್. ಅದ್ರ ಎಲ್ಲರೂ ಇದ್ದಾರೆ ಅಲ್ಲಿ, ವಿಲೇಜ್ ಅದೊಂದು ಊರು. ಧರ್ಮಸ್ಥಳ ಅಂದರೆ ದೇವ್ರ ಮಂಜುನಾಥರ ಮೇಲೆ ನಂಬಿಕೆನೂ ಎಲ್ಲರಿಗೂ ಇದೆ. ದೇವಸ್ಥಾನಕ್ಕೆ ಈಗ ಕೆಲವರಿಗೆ ಗೊತ್ತಿರ್ಬೋದು, ಇವರು ಧರ್ಮಸ್ಥಳ ಅಂತ ಹೆಸರು ತಗೊತಾ ಇದ್ದಾರೆ. ಧರ್ಮಸ್ಥಳ ಅನ್ನೋದು ಊರು, ಅಲ್ಲಿರೋ ದೇವಸ್ಥಾನ, ಅದು ಫೇಮಸ್ ಟೆಂಪಲ್ ಇರೋದು. ಅದಕ್ಕೋಸ್ಕರ ಟೆಂಪಲ್ ಫೇಮಸ್ ಆಗಿದೆ. ಕೆಲವರು ಉತ್ತರ ಕನ್ನಡ ಆಗಿರೋ ನಮ್ಮ ದಕ್ಷಿಣ ಕನ್ನಡದವರು ನಮಗೆ ಗೊತ್ತಿದೆ ಧರ್ಮಸ್ಥಳದಲ್ಲಿ ಏನೇನಾಗಿದೆ ಅಲ್ಲಿ ಆಗಿರೋದು. ಅಂದರೆ ದೇವಸ್ಥಾನ ಅಂತ ಅರ್ಥ ಅಲ್ಲ, ಧರ್ಮಸ್ಥಳ ಒಂದು ಊರಲ್ಲಿ ಆಗಿರೋದು, ಈ ಘಟನೆ ಆಗಿರೋದು, ಯಾರು ಮಾಡಿರೋದು ಅಂತ ಗೊತ್ತಿದೆ. ಆ ಕಾಲದಿಂದ ಹಲವಾರು ರೇಪ್ ಮರ್ಡರ್ ಕೇಸ್ಗಳು ಆಗ್ತಾ ಇತ್ತು. ಇವಾಗ ತುಂಬ ಕಮ್ಮಿ ಆಗಿದೆ ಈ ಕೇಸ್ಗಳು. ಇದರಿಂದ ಈ ಕೇಸೊಂದು ಇಲ್ಲಿವರೆಗೆ ಎಲ್ಲರಿಗೂ ಭಯ ಹುಟ್ಟಿಸಿದೆ. ತುಂಬ ಕೇಸ್ಗಳು ಕಮ್ಮಿ ಆಗಿದೆ ಇದಾಗಿರೋದ್ರಿಂದ. ಈ ಕೇಸು ಇನ್ನು ಬಿಡ್ತಾ ಇಲ್ಲ, ಎಲ್ಲರಿಗೂ ಭಯ ಸ್ಟಾರ್ಟ್. ಈ ಕೇಸ್ ಆದಮೇಲೆ, ಈ ಕೇಸು ದೇಶ ವಿದೇಶಗಳಲ್ಲಿ ಸುದ್ದಿ ಆಗಿದ ಮೇಲೆ, ಆಮೇಲೆ ಈ ಕೇಸ್ಗಳು ಬರೋದು, ರೇಪ್ ಮರ್ಡರ್ ಕೇಸ್ಗಳು ತುಂಬ ಕಮ್ಮಿ ಆಗಿದೆ. ಧರ್ಮಸ್ಥಳ ಆಗಿರ್ಬೋದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿರ್ಬೋದು, ನಮ್ಮ ಈ ರೇಪ್ ಮರ್ಡರ್ ಕೇಸ್ಗಳು ತುಂಬ ಕಮ್ಮಿ ಆಗಿದೆ. ಕೋಳೆ ಮರ್ಡರು ಎಲ್ಲ ತುಂಬ ನಡೀತಾ ಇತ್ತು, ಇವಾಗಲೂ ನಡೀತಾ ಇದೆ. ಬಟ್ ರೇಪ್ ಆ್ಯಂಡ್ ಮರ್ಡರ್ಗಳು ತುಂಬ ಕಮ್ಮಿ ನಡೀತಾ ಇದೆ ಇತ್ತೀಚೆಗೆ. ಲಾಸ್ಟ್ ಟೈಮ್ ಒಂದು ಕೊಳೆ ನಡೀತು, ಅದೇ ಥರ ರೇಪ್ ಮರ್ಡರ್ಸ್ಗಳು ತುಂಬ ಕಮ್ಮಿ ಆಗಿದೆ. ಧರ್ಮಸ್ಥಳದಲ್ಲಿ ಇನ್ನು ಮುಂದೆ ಈ ಥರ ಧರ್ಮಸ್ಥಳ ಅಲ್ಲ, ಯಾವುದೇ ಊರಲ್ಲಾಗಿರ್ಬೋದು ಈ ಥರ ನಡಿಬಾರ್ದು. ಕಾನೂನಿಗೆ ಬಯರು, ಕಾನೂನು ತುಂಬ ಸ್ಟ್ರಿಕ್ಟ್ ಆಗಿರ್ಬೇಕು, ಗಲ್ಲು ಶಿಕ್ಷೆ ಆಗಬೇಕು ಅಂಥವ್ರಿಗೆ. ಯಾರು ರೇಪ್ ಮರ್ಡರ್ ಮಾಡ್ತಾರೋ ಅವ್ರು ಅಂಥವ್ರಿಗೆ. ಈಗ ನಮ್ಮ ಕಾನೂನು ಬಗ್ಗೆ ಭಯನೇ ಅಲ್ವಾ, ಅದಕ್ಕೆ ಒಂದು ಸ್ಟ್ರಿಕ್ಟ್ ಒಂದು ಆ್ಯಕ್ಷನ್ ತೊಗೋಬೇಕು. ದುಡ್ಡಿದ್ರೆ ಏನು ಬೇಕಾದ್ರೆ ಮಾಡ್ಬೋದಂತ ತಿಳ್ಕೊಂಬಿಟ್ಟಿದ್ದಾರೆ ಜನರು. ಅದೆಲ್ಲ ದುಡ್ಡೇ ಒಂದಲ್ಲ, ದುಡ್ಡು ಎಷ್ಟು ವರ್ಷ ಅಂತ ನೀವು ಏಮಾರಿಸ್ಕೊಂಡಿರ್ಬೋದು. 1-2 ಅಲ್ಲ, 14 ವರ್ಷ ಹೆಂಗೆ ಏಮಾರಿಸ್ಕೊಂಡಿರ್ತೀರ. ಒಂದಲ್ಲ ಒಂದಿನ ಸಿಕ್ಕೇ ಸಿಗುತ್ತೆ. ನಮ್ಮ ಸ್ನೇಹಿತರಾಗಿರ್ಬೋದು ತುಂಬ ಜನ ಹೇಳಿದರು, ಇದ್ರ ಒಂದೇ ಕೇಸ್ ಬಗ್ಗೆ ಏನಕ್ಕೆ ಮಾತಾಡ್ತೀರಾ, ಒಂದು ಕೇಸ್ ಆದ್ರೇನು, 2 ಕೇಸ್ ಆದ್ರೇನು, ಯಾವುದಕ್ಕೂ ನ್ಯಾಯ ಸಿಗ್ತಾ ಇಲ್ಲ, ಇದಕ್ಕಾದ್ರೂ ಒಂದು ನ್ಯಾಯ ಸಿಗಲಿ.
ಯಾಕೆ ನ್ಯಾಯ ಸಿಗಲ್ಲ ರೀ? ಒಂದು ಕೇಸೇ ಆಗಿರಲಿ, ಯಾಕೆ ನ್ಯಾಯ ಸಿಗಲ್ಲ? ಕಾನೂನು ಮೇಲೆ ಭಯ ಬರಬೇಕು ಎಲ್ಲರಿಗೂ. ಒಂದು ಸ್ಟ್ರಿಕ್ಟ್ ಆಗಿರೋ ಕಾನೂನು ಇರಬೇಕು. ಗಲ್ಲು ಶಿಕ್ಷೆ ಆಗಬೇಕು ಇಂಥವ್ರಿಗೆ. ಚಪ್ಪಲಿ ತೊಗೊಂಡು ಹೊಡಿಬೇಕು ರೋಡಲ್ಲಿ, ಇಲ್ಲ ಜನಗಳನ್ನು ಸಾಯಿಸೋಕೆ ಬಿಟ್ಬಿಡ್ಬೇಕು ಇಂಥವ್ರಿಗೆ. ಈ ಥರ ಕಾನೂನು ಮೇಲೆ ಭಯ ಬರಬೇಕು. ರೇಪ್ ಮಾಡೋರು ಆಗಿದ್ರು, ನೂರಾರು ರೇಪ್ ಮರ್ಡರ್ಗಳು ಮಾಡಿದ್ರು ಆರಾಮಾಗಿ ದುಡ್ಡಿನ ಪವರಿಂದ ಸುತ್ತಾಡ್ಕೊಂಡಿರ್ತಾರೆ ಅಂದ್ರೆ ಇದೇನು ಕಾನೂನನ? ತುಂಬ ಶೇಮ್ ಅನಿಸುತ್ತೆ ಈ ಕಾನೂನು ಬಗ್ಗೆ. ನಮ್ಮದು ಕಾನೂನು ತುಂಬ ಸ್ಟ್ರಿಕ್ಟ್ ಆಗಿ ಎಲ್ಲರಿಗೂ ಭಯ ಹುಟ್ಟಿಸ್ಬೇಕು. ಎಲ್ಲ ಯಾವ ರಾಜ್ಯದಲ್ಲೇ ಆಗಿರ್ಬೋದು, ಎಲ್ಲ ಕಡೆಗೆ ರೇಪ್ ಆ್ಯಂಡ್ ಮರ್ಡರ್ಗಳು ತುಂಬ ಆಗ್ತಾ ಇದೆ. ಅದೆಲ್ಲ ನಿಲ್ಲಬೇಕು. ಕಾನೂನುಗಳು ಒಂದು ಒಳ್ಳೆ ಕಾನೂನು ಬರಬೇಕು. ಇದ್ರ ಬಗ್ಗೆ ಸ್ಟ್ರಿಕ್ಟಾಗಿ ಯಾರು ಮಾಡಿದ್ದಾರೆ ಅವ್ರನ್ನ ಸ್ಟ್ರಿಕ್ಟಾಗಿ ಇಟ್ಕೊಂಡು ಇಮಿಡಿಯೇಟ್ ಅದ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕು. ಈ ಥರ ಒಂದು ಕಾನೂನು ಜಾರಿ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ. ಈ ಸೌಜನ್ಯ ಕೇಸ್ ಈಗ SITಗೆ ಹೋಗಿದೆ. ಇದು ಒಳ್ಳೆಯ ರೀತಿಯಲ್ಲಿ ತನಿಖೆಯಾಗಿ ಆ ಸೌಜನ್ಯಕ್ಕೆ ನ್ಯಾಯ ಸಿಗೋಣ ಅಂತ ಎಲ್ಲರೂ ನಾವು ಕೇಳ್ಕೊಳ್ಳೋಣ. ಈ ಕೇಸ್ ಬಗ್ಗೆ ಕೆಲವರು ಮಾತಾಡಿ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದರು. ಆದರೆ 2025 ನಾನು ಹೇಳ್ತಾ ಇದ್ದೀನಿ, ಫೈನಲ್ ಆಗಿ ಆಗದೆ ಇರೋದು ಆಗಬಾರ್ದು, ಎಲ್ಲ ಆಗಿದೆ. ಇದನ್ನೊಂದು ಆಗೋದು ಹೋಗಲಿ. ಈ ವಿಡಿಯೋದಿಂದ ಏನು ಮಾಡೋಕ್ಕಾಗಲ್ಲ. ನಿಮಗೆ ಲೈಕ್ ಕಮೆಂಟ್ಗೋಸ್ಕರ ವಿಡಿಯೋ ಮಾಡ್ತೀರಂತ ಹೇಳ್ತಾರೆ ಕೆಲವರು. ಲೈಕ್ ಕಮೆಂಟ್ಸ್ ಕಲಿತಾರಲ್ಲ, ಲೈಕ್ ಕಮೆಂಟು ಎಲ್ಲದಕ್ಕೂ ಬರುತ್ತೆ. ನೋಡೋಣ ಯಾಕೆ ಆಗಲ್ಲ ಅಂತ ನಮಗೊಂದು ಇಂಟ್ರೆಸ್ಟ್ ಇದೆ. ಏನಕ್ಕಾಗಲ್ಲ? ಯಾಕೆ ನ್ಯಾಯ ಸಿಗಲ್ಲ? ಒಂದು ಆ ಸೌಜನ್ಯ ಆತ್ಮಕ್ಕೆ ಶಾಂತಿ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ನ್ಯಾಯ ಸಿಗಲೇಬೇಕು. ಖಂಡಿತ. ಯಾರು ಕಚ್ಚಡ ನನ್ನ ಮಕ್ಕಳು, ಈ ಲೋಪರ್ ನನ್ನ ಮಕ್ಕಳು ಯಾರು ಅಂತ ಗೊತ್ತಾಗಬೇಕು. ಕಾನೂನು ಪ್ರಕಾರ ಗೊತ್ತಾಗಬೇಕು. ಈ ಕಾನೂನಲ್ಲಿ ಸಾಕ್ಷಿಗಳಿಲ್ಲದೆ ಕಾನೂನಲ್ಲಿ ಏನು ಶಿಕ್ಷೆ ಆಗಲ್ಲ. ಕಾನೂನು ಪ್ರಕಾರನೇ ಗೊತ್ತಾಗುತ್ತೆ. ಹಾಗೆ ಆಗುತ್ತೆ. ನೋಡ್ತಾ ಇರಿ. ಜೈ ಹಿಂದ್.